ಅಜಿತ್ ಪವಾರ್ ಎನ್ಸಿಪಿಯ ಪ್ರಭಾವಿ ನಾಯಕ ಶರದ್ ಪವಾರ್ ಅವರ ಉತ್ತರಾಧಿಕಾರಿ ಅಂತಲೇ ಹೇಳಲಾಗ್ತಿತ್ತು. ಆದ್ರೆ ಅವರು ಒಂದು ಟೀಮನ್ನ ತಗೊಂಡು ಬಿಜೆಪಿ ಜೊತೆಲಿ ಹೋಗಿ ಮೈತ್ರಿ ಸರ್ಕಾರ ಮಹಾಯುತಿಯಲ್ಲಿ ಭಾಗಿಯಾಗಿದ್ರು. ಸುದೀರ್ಘ 6 ಸಲ ಡಿಸಿಎಂ ಆದ್ರು. ಸರಿಸುಮಾರು 8 ವರ್ಷಕ್ಕೂ ಹೆಚ್ಚು ಕಾಲ ಡಿಸಿಎಂ ಆಗಿದ್ದವರು ಮಹಾರಾಷ್ಟ್ರದಲ್ಲಿ. ಆದ್ರೆ ಬೆಳಗಿನ ಜಾವ 7:45 ಹೊತ್ತಿಗೆ ದುರಂತಕ್ಕೆ ಬಲಿಯಾಗಿರುವಂಥದ್ದು. ಅದು ವಿಮಾನ ದುರಂತಕ್ಕೆ. ಜೆಟ್ ವಿಮಾನದಲ್ಲಿ ಅವರು ಮುಂಬೈನಿಂದ ಬಾರಾಮತಿಗೆ, ಅವರ ಕ್ಷೇತ್ರ ಬಾರಾಮತಿ ವಿಧಾನಸಭಾ ಕ್ಷೇತ್ರ, ಅಲ್ಲಿಗೆ ಬರುವ ಸಂದರ್ಭದಲ್ಲಿ ಲ್ಯಾಂಡಿಂಗ್ ವೇಳೆ ಕ್ರಾಶ್ ಆಗಿ ಜೀವಂತವಾಗಿ ಸುಟ್ಟು ಹೋಗಿರುವಂಥದ್ದು. ಅವ್ರ ಜೊತೆಲಿ ಇನ್ನೂ 6 ಜನ ಇದ್ರು. ಆ 6 ಜನ ಕೂಡ ನಿಧನರಾಗಿದ್ದಾರೆ. ನೋಡಿ, ಮುಂಬೈಗೆ ನೀವು, ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಚಾರದ ವೇಳೆ ಅವರು ಭಾಗಿಯಾಗಿದ್ರು, ಅಲ್ಲಿಂದ ಬಂದ್ರು. ನಿಮಗೆ ಅವರ ಟ್ವಿಟರ್ ಖಾತೆ ತೆಗೆದು ನೋಡಿದ್ರೆ 16 ಗಂಟೆಗಳ ಹಿಂದಿನ ಕಟ್ಟ ಕಡೆಯ ಅಫಿಷಿಯಲ್ ಫೋಟೋ ಕಾಣಿಸುತ್ತೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆಯಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿಂದ ನೇರವಾಗಿ ಮುಂಬೈನಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ಒಂದಷ್ಟು ಬಹಿರಂಗ ವೇದಿಕೆಗಳಲ್ಲಿ ಭಾಗಿಯಾಗಿ ನಂತರ ಬಾರಾಮತಿಗೆ ತಮ್ಮ ಸ್ವಕ್ಷೇತ್ರಕ್ಕೆ ವಾಪಸ್ ಆಗ್ತಾರೆ. ಬೆಳಗ್ಗೆ 8:45 ಹೊತ್ತಿಗೆ ಅವರು ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಆಗುತ್ತೆ. ಕಾರಣ ಏನು? ಇಂಪಾರ್ಟೆಂಟ್. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಈಗಾಗಲೇ ತಲೆ ಕೆಡಿಸಿಕೊಂಡಿದೆ. ಉನ್ನತ ಮಟ್ಟದ ತನಿಖೆಗೆ ಅದು ಆದೇಶ ಹೊರಡಿಸಿರುವಂತದ್ದು. 8 ಸಲ ಬ್ಯಾಕ್ ಟು ಬ್ಯಾಕ್ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಅಜಿತ್ ಪವಾರ್ ಅವರು, ಯಾಕಂದ್ರೆ ಅದಕ್ಕೂ ಮುಂಚೆ 6 ಸಲ ಅದೇ ಕ್ಷೇತ್ರದಿಂದ ಎನ್ಸಿಪಿಯ ವರಿಷ್ಠ ಶರದ್ ಪವಾರ್ ಅವರು ಗೆದ್ದಿದ್ರು. ಹೇಳಿ ಕೇಳಿ, ಬಾರಾಮತಿ ಎನ್ಸಿಪಿಯ ಭದ್ರಕೋಟೆ, ಅದನ್ನ ಛಿದ್ರ ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಯಾರ ಕೈಲೂ ಕೂಡ. ಅವರದ್ದೇ ಟೀಮ್ ಈಗ ಬಿಜೆಪಿ ಜೊತೆಲಿ ಮಹಾಯುತಿ ಜೊತೆಲಿ ಭಾಗಿಯಾಗಿರಬಹುದು, ಆದ್ರೆ ಅದು ಎನ್ಸಿಪಿನೇ. ನೋಡಿ, ಅಂತಹ ಕ್ಷೇತ್ರದಲ್ಲಿ, ಅವರದೇ ಕ್ಷೇತ್ರದಲ್ಲಿ ಇವತ್ತು ಅವರು ಅತ್ಯಂತ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಕಾರಣ ಏನು ನೋಡಿ, ಲಿಯರ್ ಜೆಟ್ 45 ಎನ್ನುವಂತಹ ಒಂದು ಜೆಟ್ ವಿಮಾನ, ಪ್ರೈವೇಟ್ಲಿ ಆಪರೇಟೆಡ್ ವಿಮಾನ, ಸುಮಾರು 8 ಪ್ರಯಾಣಿಕರನ್ನ ಹೊತ್ತೊಯ್ಯುವಂತಹ ತಾಕತ್ತಿರುವಂತಹ ವಿಮಾನ. ಸಾಕಷ್ಟು ಸವಲತ್ತುಗಳು ಆ ವಿಮಾನದಲ್ಲಿ ಇರುತ್ತೆ. ಸದ್ಯ ಈ ವಿಮಾನ ಏನು ಅಪಘಾತಕ್ಕಾಗಿದೆ, ಅಜಿತ್ ಪವಾರ್ ಅವರನ್ನ ತಗೊಂಡೋಗಿದೆ. VSR ವೆಂಚರ್ಸ್ ಅನ್ನುವಂತಹ ದೆಹಲಿ ಮೂಲದ ಒಂದು ಸಂಸ್ಥೆಯ ವಿಮಾನ ಇದಾಗಿತ್ತು. ವಿಶೇಷ ಅಂದ್ರೆ ಇದೇ VSR ವೆಂಚರ್ಸ್ ವಿಮಾನ 2 ಸಲ ಪತನ ಆಗಿತ್ತು. ಒಂದು ಸೆಪ್ಟೆಂಬರ್ 14, 2023 ಮುಂಬೈ ಏರ್ಪೋರ್ಟ್ ನಲ್ಲಿ ಅದು ಪತನ ಆಗಿತ್ತು. ಅದಾದ ನಂತರ ಈಗ ಜನವರಿ 28, 2026 ಬಾರಾಮತಿಯಲ್ಲಿ ದೆಹಲಿಯಿಂದ ಮುಂಬೈಯಿಂದ ಬಂದಂತಹ ಸಂದರ್ಭದಲ್ಲಿ ಅದು ಇಳಿಬೇಕು. ಆ ಸಂದರ್ಭದಲ್ಲಿ ಈ ತುರ್ತು ಭೂಸ್ಪರ್ಶದ ಸಮಯದಲ್ಲಿ ಅಪಘಾತ ಆಗಿರುವಂತದ್ದು. ತುಂಬಾ ಸೂಕ್ಷ್ಮವಾಗಿ ನೋಡಿ ಏನೆಲ್ಲ ಕಾರಣಗಳಿದ್ವು, 8 ಜನ ಯಾರಿದ್ರು. ಸುಮಾರು 4 ಕಾರಣಗಳನ್ನ ಇಲ್ಲಿ ಗುರುತಿಸಬಹುದು. ಕಾರಣಗಳೇನು ಅನ್ನೋದನ್ನ ನೋಡೋಕ್ಕೂ ಮುಂಚೆ ಯಾರ್ಯಾರಿದ್ರು ವಿಮಾನದಲ್ಲಿ, ಆ ಜೆಟ್ ವಿಮಾನದಲ್ಲಿ ನೋಡಿ, ಕ್ಯಾಪ್ಟನ್ ಸಾಹಿಲ್ ಮದಾನ್, ಎ ಫಸ್ಟ್ ಆಫೀಸರ್ ಒಬ್ರು ಕೂತಿರ್ತಾರೆ, ಫ್ಲೈಟ್ ಕ್ರೂ ಅವರು. ಜೊತೆಲಿ ಒಂದು ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಕೂತಿದ್ರು, ಜೊತೆಲಿ ಪರ್ಸನಲ್ ಅಟೆಂಡರ್ ಒಬ್ರು ಕೂತಿದ್ರು. ಇದಲ್ಲದೆ ಎನ್ಸಿಪಿಯ ಒಬ್ಬ ಕಾರ್ಯಕರ್ತ ಜೊತೆಲಿ ಇದ್ರು. ಇಷ್ಟು ಜನ ಈಗ ಈ ವಿಮಾನ ದುರಂತಕ್ಕೆ ಬಲಿಯಾಗಿರುವಂತದ್ದು. 4 ಪ್ರಮುಖ ಕಾರಣಗಳೇನು ನೋಡಿ. ತಾಂತ್ರಿಕ ತೊಂದರೆಗಳು ಅಂತ ಒಂದು ಬರುತ್ತೆ. ವಿಮಾನವು ತನ್ನ ಅಂತಿಮ ಹಂತದ ಲ್ಯಾಂಡಿಂಗ್ ಸಂದರ್ಭದಲ್ಲಿ, ಫೈನಲ್ ಅಪ್ರೋಚ್ ಏನಿರುತ್ತೆ ಆ ಸಮಯದಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸುತ್ತೆ. ಅಂಥದ್ದೇ ಸಮಸ್ಯೆಯನ್ನ ಇದು ಎದುರಿಸಿತ್ತು ಅನ್ನುವಂಥದ್ದು ಪ್ರಾಥಮಿಕ ವರದಿಯಿಂದ ಸಿಕ್ಕಿರುವಂತಹ ಮಾಹಿತಿ. ಇದಲ್ಲದೆ ನಿಯಂತ್ರಣ ತಪ್ಪಿದ ಕಾರಣಕ್ಕೂ ಕೂಡ ಈ ಅಪಘಾತ ಆಗಿದೆ ಅನ್ನುವಂಥದ್ದು ಕೂಡ ಮತ್ತೊಂದು ಕಾರಣ. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಪ್ರಯತ್ನದಲ್ಲಿದ್ದಾಗ ವಿಮಾನವು ಹಠಾತ್ ಆಗಿ ನಿಯಂತ್ರಣ ಕಳೆದುಕೊಂಡು ಸಮತೋಲನ ತಪ್ಪಿತ್ತು. ಆ ಕಾರಣಕ್ಕೋಸ್ಕರ ಅಪಘಾತ ಆಗಿದೆ. 3ನೇದು, ರನ್ವೇಯಿಂದ ಹೊರಕ್ಕೆ ಹೋಗಿದೆ. ರನ್ವೇಯಲ್ಲೇ ಲ್ಯಾಂಡಿಂಗ್ ಆಗಬೇಕು, ಆದ್ರೆ ವಿಮಾನವು ಇಳಿಯುವ ಸಮಯದಲ್ಲಿ ರನ್ವೇಯಿಂದ ಪಕ್ಕಕ್ಕೆ ಜಾರಿ ಬಿದ್ದಿದೆ.
ಈ ಕಾರಣಕ್ಕಾಗಿ ಇದು ಸುಟ್ಟು ಭಸ್ಮ ಆಗಿರಬಹುದು, ಪತನ ಆಗಿರಬಹುದು. ನಾಲ್ಕನೇದು, ಲ್ಯಾಂಡಿಂಗ್ ಸಂದರ್ಭದಲ್ಲಿ ಅಪ್ಪಳಿಸಿದ ತಕ್ಷಣ ವಿಮಾನ ಕೆಳಕ್ಕೆ ತಕ್ಷಣ ಸ್ಫೋಟಗೊಂಡಿದೆ. ಈಗ ಎಲ್ಲವನ್ನೂ ಕೂಡ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಒಂದು ಉನ್ನತ ಮಟ್ಟದ ತನಿಖೆಗೆ ಅಂತ ಆದೇಶ ಮಾಡಿರುವಂತದ್ದು. ವಿಶೇಷ ಅಂದ್ರೆ ಫಸ್ಟ್ ಟೈಮ್ ರಾಜಕಾರಣಿಗಳು ಈ ತರ ಆಗ್ತಿದಾರ. ಇನ್ನು ವಿಜಯ್ ರೂಪಾನಿ ಅವರು ಅಪಘಾತಕ್ಕೀಡಾಗಿ ಒಂದು ವರ್ಷನೂ ಮುಗ್ದಿಲ್ಲ, ಆಗ್ಲೇನೆ DCM ಅಜಿತ್ ಪವಾರ್ ಅವರು ಕೂಡ ನಿಧನರಾಗಿರುವಂತದ್ದು, ಈ ದುರ್ಮರಣಕ್ಕೆ ಈಡಾಗಿರುವಂತದ್ದು. ಸೆಪ್ಟೆಂಬರ್ 2, 2009 ಆಂಧ್ರ ಪ್ರದೇಶ ಅವತ್ತಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ YS ರಾಜಶೇಖರ್ ರೆಡ್ಡಿ ಅವರು ನಲ್ಲಮಲ ಫಾರೆಸ್ಟ್ ನಲ್ಲಿ ಬೆಲ್ 430 ಹೆಲಿಕಾಪ್ಟರ್ನ ಪತನಕ್ಕೆ ಬಲಿಯಾದ್ರು. ದುರಂತ ಎಷ್ಟರ ಮಟ್ಟಿಗೆ ಅಂದ್ರೆ ಅವತ್ತು ಸಾಕಷ್ಟು ಜನ ಅವರ ನೆಚ್ಚಿನ ನಾಯಕನನ್ನ ಕಳ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ಅದಾದ್ಮೇಲೆ ದೊರ್ಜಿ ಕಂಡು ಅರುಣಾಚಲದ ಮುಖ್ಯಮಂತ್ರಿ ಏಪ್ರಿಲ್ 30, 2011 ಇಂಥದ್ದೇ ವಿಮಾನ ದುರಂತಕ್ಕೆ ಬಲಿಯಾದ್ರು. ಬಲವಂತ್ ರಾಯ್ ಮೆಹ್ತಾ ಗುಜರಾತ್ನ ಮುಖ್ಯಮಂತ್ರಿ ಸೆಪ್ಟೆಂಬರ್ 1965 ವಿಮಾನ ದುರಂತಕ್ಕೆ ಬಲಿಯಾದ್ರು. ತೀರ ಇತ್ತೀಚೆಗೆ 12 ಜೂನ್ 2025 ವಿಜಯ್ ರೂಪಾನಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದವರು, ಅವರು ಕೂಡ ವಿಮಾನ ದುರಂತಕ್ಕೆ ಬಲಿಯಾದ್ರು. ಇದಾದ್ಮೇಲೆ ಗುರುನಾಮ್ ಸಿಂಗ್ ಪಂಜಾಬ್ ಮುಖ್ಯಮಂತ್ರಿ ಮೇ 31, 1973. ಹೀಗೆ ಸಾಕಷ್ಟು ಮಂದಿ ವಿಮಾನ ದುರಂತಕ್ಕೆ ಬಲಿಯಾಗ್ತಿದ್ದಾರೆ. ಅದು ಕೂಡ ರಾಜಕಾರಣಿಗಳು. ಅವರದ್ದೇ ಸರ್ಕಾರಗಳು ಆಡಳಿತದಲ್ಲಿರ್ತಾವೆ, ಅವರದ್ದೇ ವಿಮಾನಯಾನ ಸೇವೆ ಇರುತ್ತೆ. ಆದಾಗ್ಯೂ ಕೂಡ ಯಾಕೆ ಹೀಗೆ ದುರಂತಗಳು ಸಂಭವಿಸ್ತಿದಾವೆ? ದೊಡ್ಡ ದೊಡ್ಡವರು ತಮ್ಮನ್ನ ತಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ರಕ್ಷಿಸಿಕೊಳ್ಳುವ ಪ್ರಭಾವ ಇರುವಂತವರೇ ಹೀಗೆ ಸಾಯ್ತಿದ್ರೆ ಸಾಮಾನ್ಯರು ವಿಮಾನ ಹತ್ತಿದ್ರೆ ಏನಾಗಬಹುದು? ಅಜಿತ್ ಪವಾರ್ ಅವರ ಈ ಒಂದು ಪ್ರಕರಣ ಅಷ್ಟೇ ಅಲ್ಲ, ಈ ಹಿಂದಿನ ಹಲವು ಪ್ರಕರಣಗಳಲ್ಲೂ ಕೂಡ ಇದೇ ವಿಚಾರ ಕಣ್ಮುಂದೆ ಬಂದು ನಿಲ್ಲುತ್ತೆ. ಗುಜರಾತ್ ನಲ್ಲಿ ನಡೆದಂತಹ ಬಹುದೊಡ್ಡ ವಿಮಾನ ದುರಂತ ಆಗಿ 1 ವರ್ಷ ಮುಗಿದಿಲ್ಲ, ಆಗ್ಲೇ ಮತ್ತೊಂದು ದುರಂತ ಆಗಿದೆ. ಇತ್ತೀಚೆಗೆ ಇದೇ ವಿಮಾನಯಾನ ಇಲಾಖೆಯ ಬಗ್ಗೆ ಬಹುದೊಡ್ಡ ವಿವಾದಗಳು, ಚರ್ಚೆಗಳು, ಪ್ರತಿಭಟನೆಗಳು, ಆಕ್ರೋಶಗಳು ವ್ಯಕ್ತವಾದ ಮೇಲೂ ಕೂಡ ಈಗ ಒಂದು ವಿಮಾನ ದುರಂತ ಆಗಿರುವಂತದ್ದು. ಅಜಿತ್ ಪವಾರ್ ಅವರ ಈ ಸಾವು, ಯಾಕಂದ್ರೆ ಆಲ್ಮೋಸ್ಟ್ 51 ಸೆಕೆಂಡ್, ಲೆಸ್ ದೆನ್ 1 ಮಿನಿಟ್ ಅಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಪೈಲಟ್ ಎಷ್ಟು ಸಾಧ್ಯವೋ ಅಷ್ಟು, ಯಾಕಂದ್ರೆ ಅದು ಬೆಂಕಿಯ ಪೆಟ್ಟಿಗೆ ಆಗಿರುತ್ತೆ ವಿಮಾನ ಬಹುಪಾಲು ಸಂದರ್ಭಗಳಲ್ಲಿ. ಅಂತಹ ಬೆಂಕಿಯ ಪೆಟ್ಟಿಗೆ ಒಳಗಡೆ ಕೂತು ಗಾಳಿಲಿ ಹಾರ್ಕೊ ಬರ್ತೀವಿ ಅನ್ನುವಂಥವ್ರು ಏನಿದ್ದಾರೆ ಅವರೆಲ್ರಿಗೂ ಕೂಡ ಜೀವ ಪುಕ್ಕ ಪುಕ್ಕ ಅಂತಾನೆ ಇರುತ್ತೆ. ಲ್ಯಾಂಡಿಂಗ್ ಆಗಿ ಕೆಳಗೆ ಇಳಿದ ಮೇಲೇನೆ ಬದುಕಿದೀವಿ ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳನ್ನ ನೋಡಿದಾಗ ಯಾರೂ ಕೂಡ ವಿಮಾನ ಸೇವೆಯನ್ನ ಬಳಸೋದಕ್ಕೆ ಹಿಂದೇಟ್ ಹಾಕ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಆ 51 ಸೆಕೆಂಡ್ಗಳಲ್ಲಿ ಒಂದು ಕಂಟ್ರೋಲ್ ತಪ್ಪಿದೆ, ಇನ್ನೊಂದು ರನ್ವೇ ದಾಟಿ ಅದು ಜಾರಿದ್ದು ಕೂಡ ಬೆಂಕಿ ಹೊತ್ಕೊಳ್ಳಿಕ್ಕೆ ಮತ್ತೆ ಆ ಬ್ಲಾಸ್ಟ್ ಆಗ್ಲಿಕ್ಕೆ ಕಾರಣವಾಗಿರಬಹುದು. ಇದಲ್ಲದೆ ಹವಾಮಾನ ವೈಪರೀತ್ಯವೂ ಕೂಡ ಬಹುಮುಖ್ಯ ಕಾರಣ ಆಗಿದೆ. ಇತ್ತೀಚೆಗೆ ಇಡೀ ದೇಶದಲ್ಲಿ ಹವಾಮಾನ ವೈಪರೀತ್ಯ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಗುಜರಾತ್ನ ಪ್ಲೇನ್ ಕ್ರಾಶ್ಗೂ ಕೂಡ ಇದೇ ಒಂದು ಬಹುಮುಖ್ಯ ಕಾರಣಗಳಲ್ಲಿ ಒಂದು ಅಂಶ ಆಗಿತ್ತು. ಈಗ ಅಜಿತ್ ಪವಾರ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಮಹಾಯುತಿಯ ಪ್ರಭಾವಿ ನಾಯಕರು, ಇವತ್ತು ಮಹಾಯುತಿ ಬಂದಿದೆ ಅಂದ್ರೆ ಏಕನಾಥ್ ಶಿಂದೆ ಅವರ ಪಾಲು ಎಷ್ಟಿತ್ತು, ಅಜಿತ್ ಪವಾರ್ ಅವರ ಪಾಲು ಕೂಡ ಅಷ್ಟೇ ಇತ್ತು. ಈಗ ಅಜಿತ್ ಪವಾರ್ ಅವರ ಜಾಗದಲ್ಲಿ ಯಾರು ಬಂದು ಕೂರ್ತಾರೆ ರಾಜಕೀಯವಾಗಿ ನೋಡೋದೇ ಆದ್ರೆ ಹೋದವರು ಹೋದ್ರು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರ ಸಾವಿಗೆ ಒಂದು ನ್ಯಾಯ ಸಿಗಬೇಕು ಅಂದ್ರೆ ಅದೇ ಉನ್ನತ ಮಟ್ಟದ ತನಿಖೆ, ತಾಂತ್ರಿಕ ದೋಷ. ಅಷ್ಟು ಜನ ಗುಜರಾತ್ ಅಲ್ಲಿ ಸತ್ರು, ಏನಾಯ್ತು ರಿಸಲ್ಟ್ ರಿಪೋರ್ಟ್ ಬಂದಾಗ ಅಷ್ಟೇನೆ. ಆದ್ರೆ ಇಂತಹ ದುರಂತಗಳು ಹೆಚ್ಚಾಗ್ತಾ ಹೋದ್ರೆ ಅಂತಹ ಇಲಾಖೆಗಳನ್ನ ನಿಭಾಯಿಸುವಂತವ್ರು ಏನ್ ಮಾಡ್ತಿದ್ದಾರೆ, ಯಾಕಂತವ್ರು ಇರ್ಬೇಕು? ಈ ಹಿಂದೆ ಆಗೇ ಇಲ್ವಾ? ಆಗಿದಾವೆ, ಎಷ್ಟು ಪ್ರಮಾಣದಲ್ಲಿ ಆಗಿದಾವೆ, ಈಗ ಯಾಕೆ ಜಾಸ್ತಿ ಆಗ್ತಿದಾವೆ? ಯೋಚನೆ ಮಾಡ್ಬೇಕಾಗತ್ತೆ. ಈ ದುರಂತದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ.